ಸ್ವಾಮಿ ಶರಣಮಯ್ಯಪ್ಪ. ನಾವಿವಾಗ ಎಲ್ಲಿದ್ದೀವಿ ಅಂದ್ರೆ ಕನ್ಯಾಕುಮಾರಿಲಿ ಇದ್ದೀವಿ. ಸನ್ರೈಸ್ ನೋಡಕ್ ಬಂದಿದ್ದೀವಿ ಕನ್ಯಾಕುಮಾರಿಗೆ. ಇವಾಗ ತಾನೇ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಹೆವಿ ಜನ ಇಲ್ಲೆಲ್ಲ ಸನ್ರೈಸ್ ನೋಡಕ್ಕೆ ಸಖತ್ ಜನ ಇದ್ದಾರೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೂ ತೋರಿಸ್ಕೊಡ್ತೀನಿ ಸನ್ರೈಸ್ ಹೆಂಗಿರುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. पटा पोस्टर निकला हीरो. Your attention please. As the Cuban kid always said, here we meet once again. ಕೊನೆಗೂ ಬೆಳಗ್ಗೆ 5 ಗಂಟೆಗೆ ಎದ್ದು ನಾವು ಸನ್ರೈಸ್ ನೋಡೋಣ ಅಂತ 15 ರೂಪಾಯಿ ಟಿಕೆಟ್ ಕೊಟ್ಟು ತಗೊಂಡು ಟವರ್ ಮೇಲೆ ಬಂದು ನಿಂತ್ಕೊಂಡು ನೋಡಿದ್ರೆ ಸೂರ್ಯನೇ ಬಂದಿಲ್ಲ. ಎಲ್ಲರೂ ನೋಡಿ ಹೆಂಗ್ ನೋಡ್ತಾ ಇದ್ದಾರೆ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸರಿ ಅಂದ್ಬಿಟ್ಟು ಬೀಚ್ ವ್ಯೂ ನೋಡ್ಕೊಂಡು, ಸನ್ರೈಸ್ ಆದ್ರೂ ಸಿಕ್ಲಿಲ್ಲ, ಬೀಚ್ ವ್ಯೂ ಆದ್ರೂ ಸಿಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬೀಚ್ ನಂದು ರೆಕಾರ್ಡ್ ಮಾಡ್ಕೊತಾ ಇದ್ರಿ. ಅವಾಗ ಬಂತು ನೋಡ್ರಿ ಸೂರ್ಯ ಮೆತ್ತಗೆ. ಇಷ್ಟೇ ನಮ್ಮ ಭಾಗ್ಯಕ್ಕೆ. ಕನ್ಯಾಕುಮಾರಿಗೆ ಹೋಗಿ ಸನ್ರೈಸು ಇಷ್ಟೇ ನಾವು ನೋಡಿತ್ತು. ಇದು ಮನೇಲಿದ್ರು ನೋಡ್ಬೋದಾಗಿತ್ತು. ಏನೋ ಖುಷಿಯಲ್ಲಿ ಹೋಗಿ ನೋಡಿದ್ರೆ ಇಷ್ಟೇ ಸನ್ರೈಸ್ ಕಾಣಿಸಿತ್ತು. ಇದೇ ನಮ್ಮ ಪುಣ್ಯಕ್ಕೆ ಇವತ್ತು ಸನ್ರೈಸ್ ಅಂತ ಕೈ ಮುಕ್ಕೊಂಡು ಶಿಸ್ತಾಗಿ ವಾಪಸ್ ಬರ್ತಾ ಇದ್ರೆ ಏನ್ ಅನ್ಬೋದು ಸೂರ್ಯ? ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವು ಸ್ವಾಮಿ ವಿವೇಕಾನಂದ ಅವ್ರ ಸ್ಟ್ಯಾಚು ನೋಡಕ್ಕೆ ಅಂತ ಬೋಟಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ ಬೋಟ್ ಎಕ್ಕಿರೋದು. ಹಾಯ್ ಮಾಡ್ರಿ, ಯೂಟ್ಯೂಬ್ ಲಿಂಕ್ ಹಾಕಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ರಿ. ಮನೆಗೆ ಹೋಗಿ ವಿಡಿಯೋ ಹಾಕ್ತೀನಿ ನಾನು. ಯಾರ್ಯಾರು ಫಸ್ಟ್ ಟೈಮ್ ಬೋಟ್ ಎಕ್ಕಿರೋದು? ಫಸ್ಟ್ ಟೈಮ್ ಬೋಟ್ ಎಕ್ಕಿರೋದು ಎಕ್ಕಿದ್ದೀರಾ ನೀವು? ಎಕ್ಕಿದ್ದೀರಾ ಸ್ವಾಮಿ ಬೋಟು? ಸ್ಟ್ಯಾಚ್ಯೂ ನೋಡಕ್ಕೆ ಹೋಗ್ತಾ ಇದೀವಿ. ಸ್ವಾಮಿ, ಈ ಸ್ಟ್ಯಾಚ್ಯೂ ನೋಡಕ್ಕೆ ನಾವು ಅಲ್ಲಿಂದ ಬಂದಿದ್ದೀವಿ. 100 ರೂಪಾಯಿ ಒಂದು ಬೋಟ್, ಒಂದು ರೌಂಡು. ಚಲೋ, ಈ ಬೋಟಲ್ಲಿ ನಾವು ಬಂದಿದ್ದು. ತಿರ್ಗಾ ಅದೇ ಬೋಟಲ್ಲಿ ಹೋಗ್ತಿರೋಂಥ ಏನೋ ಇಲ್ಲ. ಅಲ್ಲಿಂದ ಇಲ್ಲಿ ಬಂದರೆ ಇಲ್ಲಿ 30 ರೂಪಾಯಿ ಟೋಕನ್ನು, ಅಲ್ಲಿ 100 ರೂಪಾಯಿ ಟೋಕನ್ನು ಬೋಟ್ಗೆ, ಇಲ್ಲಿ 30 ರೂಪಾಯಿ ಟೋಕನ್ನು ಸ್ಟ್ಯಾಚ್ಯೂ ನೋಡೋಕ್ಕೆ. ಆ ಸ್ಟ್ಯಾಚ್ಯೂಗೂ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಹಾಕಿದ್ರು. ನಾವು ಅದೆಲ್ಲ ಓದಲ್ಲ, ಮುಂದಕ್ಕೆ ಹೋಗೋಣ ಹಾಗೆ.
A few moments ಈ later. ಗ್ಯಾಪಲ್ಲಿ ನನ್ನ ಫೋನಲ್ಲಿರೋ ಚಾರ್ಜ್ ಎಲ್ಲ ಖಾಲಿ ಆಗೋಯ್ತು. ಏನು ಮಾಡೋದಂದರೆ ಬ್ಯಾಕಪ್ ಬೇರೆ ಇಲ್ಲ. ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ. ನನ್ನ ಫೋನ್ ಎತ್ತಿಕ್ಬಿಟ್ಟು ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟ ಆಗಿದ್ರೆ ಲೈಕ್, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ.